Set theory examples. First one, what is the number of subset of a set containing 5 elements? ಇದಕ್ಕೊಂದು ಫಾರ್ಮುಲಾ ಐತಿ, 2n. n is 5 elements, so 2 5 is 32. Next one, second example, if a equal to 5 6 and b equal to 7 8, then what is the number of relation from a to b? ಸೇಮ್ ಟೈಪ್ ಆಫ್ ಎಕ್ಸಾಂಪಲ್. ಬಟ್ ಇಲ್ಲಿ ಎ ಮತ್ತು ಬಿ ಎರಡು ಸೆಟ್ ಕೊಟ್ಟಾರು. ಇದ್ರಾಗ ಎ ಈಕ್ವಲ್ ಟು 5, 6, ಬಿ ಈಕ್ವಲ್ ಟು 7, 8. ಇಲ್ಲಿ ಎನ್ ಆಫ್ ಎ ಎಷ್ಟು ಎಲಿಮೆಂಟ್ ಅದಾವ ಅಂದ್ರೆ 2. ಇಲ್ಲಿ ಎನ್ ಆಫ್ ಬಿ ಎಷ್ಟು ಎಲಿಮೆಂಟ್ ಅದಾವ ಅಂದ್ರೆ 2. ಸೇಮ್ ಟೈಪ 2n ಆಫ್ ಎ ಇಂಟು ಎನ್ ಆಫ್ ಬಿ. ಇದೇನಾಗುತ್ತೆ 2 ಇಂಟು 2 is equal to 2 4 is equal to 2 into 2 into 2 into 2. 2 into 2 4, 4 into 2 8, 8 into 2 16. 16 is answer. Third example, if a equal to 0 1 2 3 ಎಲ್ಲ 4 and b equal to 1 3 5, then a minus b into a intersection b. a minus b ಕಂಡುಹಿಡ್ಕೋದು. a minus b ಹೆಂಗೆ ಕಂಡುಹಿಡ್ಕೋದಂದ್ರೆ, ಈ ಬಿ ಎಲಿಮೆಂಟ್ಸ್ ಎ ಎಲಿಮೆಂಟ್ಸ್ದಾಗೇನು ಬಿಟ್ಟು ಉಳಿದಿದ್ದು ಒಟ್ಟೆ ಎ ಎಲಿಮೆಂಟ್ಸ್ಗಳು ಒಟ್ಟೆ ಬರೆಯೋದು. ಇಲ್ಲಿ ನೋಡಿ 0 1 2 4 ಐತಿ, ಮೈನಸ್ ಅದೇ ರೀತಿ ಬಿದಾಗೇನು 1 3 5. ಇದ್ರಾಗ 1 ಐತಿ, 1 ಬಿಟ್ರಿ 3 5 ಅದಾವು. ಇದ್ರಾಗಿಲ್ಲ ಅಂದರೆ ಇದ್ರಾಗ ಉಳಿದಿದ್ದು ಅವ 0 2 4. ಇನ್ನು ನಮಗೇನು ಬೇಕು, ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ, ಇಂಟರ್ಸೆಕ್ಷನ್ ಅಂದ್ರೇನು, ಸೇಮ್ ಎಲಿಮೆಂಟ್ ಅಟ್ಟ ಬರೆಯೋದು. ಸೇಮ್ ಎಲಿಮೆಂಟ್ ಯಾವ್ದೈತಿ, ಓನ್ಲಿ 1 ಐತಿ. ನೆಕ್ಸ್ಟ್ ಇವೆರಡು ಇಂಟು ಅಂತ ಹೇಳ್ಯಾರ, ಆವಾಗ 0 2 4 ಇಂಟು 1 ನಮಗೆ ಯಾವ ರೀತಿ ಬರ್ತೈತಿ ಅಂದ್ರೆ 1 ಇಂಟು 0 0, 1 1 ಇಂಟು 2 ಇದೇ ರೀತಿ 1 ಇಂಟು 4 ಮೂರು ಸೆಟ್ಸ್ ಬಂದು ನಮಗೆ. ದಿಸ್ ಇಸ್ ಆನ್ಸರ್.